ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣ ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ 5 ಸ್ಥಳಗಳನ್ನ ಬರ್ಕೊಂಡು ಬಂದಿದ್ದಾರೆ. ಶಿವ ಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಆಧಾರದ ವಿಷಯ 47ನೆಯ ಪದ್ಯ ಇವಾಗ ನಾವು ನೋಡ್ಬೇಕಾದಂಥದ್ದು. ಇಲ್ಲಿ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಯಾಕಂತಂದ್ರ ಮುಕ್ತಿ ಆಗ್ಬೇಕಾದ್ರ ಏನೇನ್ ಮಾಡ್ಬೇಕು ಅನ್ನುವಂಥದ್ದು ಕ್ರಮವಾಗಿ ಇಲ್ಲಿ ನಾವು ಮಾಡ್ಕೊಳ್ಬೇಕಾಗ್ತದೆ. ಶ್ರವಣ, ಮನನ, ನಿಧಿಧ್ಯಾಸ. ಮುಖ್ಯವಾಗಿ ಮೋಕ್ಷವನ್ನ ಪಡ್ಕೊಳ್ಬೇಕಾದ್ರೆ ನಾವು ಇವುಗಳನ್ನ ಮಾಡ್ಬೇಕಾಗ್ತದ. ಶ್ರವಣ ಮಾಡ್ಬೇಕಾಗ್ತದ, ಮನನ ಮಾಡ್ಬೇಕಾಗ್ತದ, ನಿಧಿಧ್ಯಾಸನ. ಇವು ಮಾಡೋದ್ರಿಂದ ಏನಾಗ್ತದ ಅಂತಂದ್ರೆ ಅಜ್ಞಾನ ಅನ್ನುವಂಥದ್ದು, ಯಾಕ ತನ್ನನ್ನ ತಾನು ಮರೆಯುವಂಥದ್ದೇ ಅಜ್ಞಾನ. ಈ ಅಜ್ಞಾನ ನಿವೃತ್ತಿ ಆಗುವಂಥದ್ದು. ಮತ್ತೆ ಸಂಶಯ, ವಿಪರೀತ ಭಾವ, ಈ ಭಾವನೆಗಳನ್ನ ನಿವೃತ್ತಿ ಮಾಡುವಂಥದ್ದು, ನಿವೃತ್ತಿ ಆಗ್ತದ ಶ್ರವಣ ಮನನ ನಿಧಿಧ್ಯಾಸನದಿಂದ. ಈ ರೀತಿ ನಾವು ಈ ಮನಸ್ಸಿನಲ್ಲಿರುವಂತ ಸಂಶಯ ಭಾವ, ಸಂಭಾವ, ವಿಪರೀತ ಭಾವ, ಈ ಭಾವನೆಗಳನ್ನ ನಿವೃತ್ತಿ ಮಾಡ್ಕೊಂಡಾಗ ನಮ್ಮ ಸ್ವಸ್ವರೂಪ ಜ್ಞಾನ ನಮ್ಗ ಆಗ್ತದ. ಆ ಸ್ವಸ್ವರೂಪದ ಸ್ಥಿತಿಯಿಂದಿರುವುದೇ ಮುಕ್ತ ಅಂತ ಹೇಳ್ತಾರೆ. ಮುಕ್ತಿಯನ್ನ ಪಡೆಯುವಂಥದ್ದು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. 47ನೆಯ ಪದ್ಯದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ. ಯಾವ ರೀತಿ ಶ್ರವಣ ಮನನ ನಿಧಿಧ್ಯಾಸ ಮಾಡ್ಬೇಕನ್ನುವಂಥದ್ದನ್ನ ಹೇಳ್ತಾರೆ ಅವರು. ಪರತರವೆನಿಸುವ ಮುಕುತಿಯನ್ನ ಇದುವ ಪರಿಯ ನರಸುವವನು ಈ ಶ್ರವಣಾದಿಗಳಿರವನು ಪಗಲಿರಳು ಎನ್ನದೊಲುಮೆಯೋಳು ಪರಿಭಾವಿಸುತ್ತಿಹುದು ಅಂತ ಹೇಳ್ತಾರ. ಏನ್ ಹೇಳ್ತಾರ? ಬಹಳ ವಿಶೇಷವಾಗಿ ಹೇಳ್ತಾರ. ಪರತರವೆನಿಸುವ ಅಂದ್ರೆ ಅತಿ ಶ್ರೇಷ್ಠವಾಗಿರುವಂಥದ್ದು. ಇಲ್ಲಿ ಏನ್ ಹೇಳ್ತಾರ? ಈ ಪರತರ ಅಂತಂದ್ರೆ ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಇದನ್ನ ನಾವು ಪಡ್ಕೊಳ್ಬೇಕಾದ್ರ, ಮೋಕ್ಷವನ್ನ ಹೊಂದ್ಬೇಕಾದ್ರ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಒಂದು ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರ ಮೋಕ್ಷವನ್ನ ಬಯಸುವವನು ಮೊದಲೇ ಹೇಳಿದ್ದಾರೆ. ಯಾಕಂದ್ರ ಇದಕ್ಕೆ ಅಧಿಕಾರಿಗಳು ಬೇಕನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ನಮಗ್ ದುಃಖ ಅಂತಂದ್ರೇನೆ ನಾವು ಲೌಕಿಕವಾಗಿ ಕೆಲವೊಂದು ತೊಂದರೆಗಳು ಬಂದಾಗ ನಾವು ದುಃಖ ಅನ್ಕೊಳ್ತೀವಿ. ನಮ್ಗೇನೋ ಒಂದು ಬಡತನ ಅಂದಾಗ ದುಃಖ ಅನ್ಕೊಳ್ತೀವಿ. ನಮ್ಗೆ ದುಡ್ಡಿಲ್ಲ ಅಂದಾಗ ಹಲವಾರು ರೀತಿಯಿಂದ ನಾವು ದುಃಖ ಅಂತ ಅನ್ಕೊಳ್ತೀವಿ. ಆದ್ರ ದುಃಖ ಇರುವಂತದ್ದೇ ಬೇರೆ. ಯಾವುದು? ಜನನ ಮರಣ ಅನ್ನುವಂಥದ್ದು ದೊಡ್ಡ ದುಃಖ ಇದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಹೇಳ್ತಾರಲ್ಲ, ಹಂಗ ಈ ಒಂದು ದುಃಖವನ್ನ ಗೊತ್ತಾಗ್ಬೇಕು. ಆದಾಗ ಮಾತ್ರ ಇಲ್ಲಿ ಆ ದುಃಖವನ್ನ ನಿವೃತ್ತಿ ಮಾಡಿಕೊಳ್ಳುವಂತಹ ಮನಸ್ಸಿರ್ಬೇಕು. ಅಂದ್ರೆ ಅದು ಯಾವಾಗ ಬರ್ತದ ಆ ಮನಸ್ಸು ಅಂತಂದ್ರೆ ನಿಷ್ಕಾಮ ಪುಣ್ಯ ಮಾಡಿದಾಗ, ಹಿಂದೆ ಜನ್ಮಾಂತರದ ಪುಣ್ಯದ ಫಲ, ಆ ಪುಣ್ಯದ ಫಲ ಇದ್ದಾಗೆ ನಮ್ಗ ಸಂಸಾರ ಅನ್ನುವಂಥದ್ದು ಸ್ವಲ್ಪ ಆಗ್ಬೇಕು. ಅದರಲ್ಲಿ ಬಹಳಷ್ಟು ರುಚಿ ಅನ್ಸ್ಬಾರ್ದು. ಅಂದಾಗ ಎಷ್ಟ್ ಮಾಡಿದ್ರು ಅಷ್ಟೇ ಐತಲ್ಲ. ಎಂದಾದ್ರೂ ಒಂದು ದಿವಸ ಬಿಟ್ಟು ಹೋಗೋದು. ಈ ಸಾವು ಅಂದ್ರೇನು, ಹುಟ್ಟಂದ್ರೇನು, ನಾನು ಯಾಕೆ ಈ ಭೂಮಿಗೆ ಬಂದೆ ಅನ್ನುವಂತ ವಿವೇಕ ಯಾವಾಗ ಮನಸ್ಸಿನಲ್ಲಿ ಬಂತು ಅಂತಂದ್ರ ಅದು ಹಿಂದೆ ಮಾಡಿದಂತ ನಿಷ್ಕಾಮ ಪುಣ್ಯದ ಫಲ ಅಂತ ತಿಳ್ಕೋಬೇಕು. ಆವಾಗ ಇದು ಎಲ್ರಿಗ್ ಬರ್ತದೆ ಏನಂದ್ರೆ ಜಗತ್ತಿನೊಳಗೆ ಎಲ್ರಿಗ್ ಬರಂಗಿಲ್ಲ. ಇದು ಎಲ್ಲೋ ಒಬ್ಬೊಬ್ರಿಗೆ ಬರ್ತದ. ಆ ರೀತಿ ಬಂದಾಗೆ ಸದ್ಗುರುವಿನ ಹೊಂದುತ್ತಾರ ಅವ್ರು. ಸದ್ಗುರುವಿನ ಪಾದಕ್ಕೆ ಶರಣಾಗತನಾಗಿ, ಅಪ್ಪ ಬಹಳ ದುಃಖ ಆಯ್ತು ಈ ಜನನ ಮರಣ ಅನ್ನುವಂಥದ್ದು, ಇದು ಹೆಂಗ್ ಪಾರ್ ಮಾಡ್ಬೇಕು, ಇದು ಯಾಕಂದ್ರೆ ಎಲ್ಲ ಸಿಗಂಗಿಲ್ಲ. ಇದಕ್ಕ
ತಕ್ಕ ಔಷಧಿ ಈ ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಬೇಕನ್ನುವಂಥದ್ದಕ್ಕ ಇದಕ್ಕ ಎಲ್ಲೂ ಸಿಗಂಗಿಲ್ಲ ಔಷಧ. ಎಲ್ಲಿ ಸಿಗ್ತದಂದ್ರೆ ಸದ್ಗುರುವಿನ ಹತ್ರ ಮಾತ್ರ ಸಿಗುವಂಥದ್ದು. ಹಂಗಾಗಿ ಅಲ್ಲಿ ಈ ಮೋಕ್ಷವನ್ನ ಬಯಸುವಂಥವ್ನು ಇದಕ್ಕ ಅಧಿಕಾರಿಗಳು ಬಹಳ ಜನ ಇರಂಗಿಲ್ಲ, ಎಲ್ಲೋ ಒಬ್ರೊಬ್ರೊಬ್ರು ಮಾತ್ರ ಇರ್ತಾರೆ. ಅವ್ರು ಬಯಸುವವರು ಮಾತ್ರ ಏನ್ ಹೇಳ್ತಾರ, ಅವರು ಹಗಲು ರಾತ್ರಿ ಅನ್ನೋದೇ ಏನ್ ಹೇಳಕತ್ತಾರ ಅವರು, ಹಗಲು ರಾತ್ರಿ ಎನ್ನದೆ ಅಂದ್ರ ಇದನ್ನ ಅಭ್ಯಾಸ ಮಾಡ್ಬೇಕು, ಶ್ರವಣ. ಯಾಕಂದ್ರೆ ಶ್ರವಣಾದಿಗಳ ಅಭ್ಯಾಸವನ್ನ ಮಾಡ್ತಾ ಇರ್ಬೇಕು. ಹಗಲು ರಾತ್ರಿ ಎನ್ನದೆ ಅಂತ ಹೇಳ್ತಾ ಇದ್ದಾರ ಅವರು. ಮಹಾತ್ಮರು ಅದಕ್ಕೆ ಹೇಳ್ತಾರೆ, ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆನೆನದು ಅಂತ ಹೇಳ್ತಾರ. ಅದನ್ನ ನೆನ್ಸ್ಕೊಂಡ್ರೆ ನನ್ ನಿದ್ರೆನೆ ಬರ್ತಾ ಇಲ್ಲ ಅಂತ ಹೇಳ್ತಾರ ಅವರು. ಮಹಾತ್ಮರು ಹೆಂಗ ಇದನ್ನ ಗೊತ್ತಾಗ್ಬಿಡ್ತಾ ತಕ್ಷಣ ಎಚ್ಚರ ಆಗ್ಬಿಟ್ರು ಅವರು. ಎಚ್ಚರ ಆಗ್ಬಿಟ್ಟು ಯಾವಾಗ ಇದನ್ನ ಮಾಡ್ಕೊಂಡೆವು, ಯಾವಾಗ ಈ ಜ್ಞಾನವನ್ನು ಪಡ್ಕೊಂಡೆವು, ಯಾವಾಗ ಈ ಅಜ್ಞಾನವನ್ನ ನಿವೃತ್ತಿ ಮಾಡ್ಕೊಂಡೆವು ಅನ್ನುವಂತ ಭಾವದಲ್ಲಿ ಅವರು ತುಂಬಾನೇ ಒಂದು ಇದನ್ನ ಮಾಡಿದಂಥದ್ದು ಕ್ರಮವಾಗಿ. ಇಲ್ಲಿ ಕೂಡ ಏನ್ ಹೇಳ್ತಾರ ಶಂಕರಾಚಾರ್ಯರು ಕೂಡ ನೋಡ್ರಿ, ಯಾಕಂತಂದ್ರ ಅವರು ಗುರುಗಳು ಯಾರ್ ನೀನಂತ ಹೇಳಿದಾಗ ಸೋಹಂ ಅಂತ ಹೇಳಿದಂಥವ್ರು, ಅಷ್ಟೆಲ್ಲ ಗೊತ್ತಿದ್ದಂಥವ್ರು. ಅವರು ಗುರುಗಳನ್ನ ಮಾಡ್ಕೊಂಡು ಈ ಶ್ರವಣಾದಿಗಳನ್ನ ಮಾಡಿದ್ರು. ಯಾವಾಗ ತಾಯಿಯಿಂದ ಅವ್ರು ಬಿಡುಗಡೆ ಹೊಂದಿದ್ರು, ತಾಯಿ ಅಪ್ಪಣೆಯನ್ನ ತಗೊಂಡು ಯಾವಾಗ ಮನೆ ಬಿಟ್ಟು ಬಂದು ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು, ಅಲ್ಲಿ ಹಗಲಿರಳು ಅನ್ನದೆ ನೋಡ್ರಿ. ಅಲ್ಲಿಯ ಮಠ ಅವ್ರು ಪೂರ್ತಿ ಅವರು ಈ ಶರೀರ ಹೋಗುವ ಮಠ ಅವ್ರು ಇದ್ರಲ್ಲೇ ತಲ್ಲೀನರಾದ್ರು. ಹಂಗಾಗಿ ಇಲ್ಲಿ ಕೂಡ ಹೇಳ್ತಾರ, ಹಗಲು ರಾತ್ರಿ ಅನ್ನೋದು ಯಾವಾಗ್ಲೂ ಶ್ರವಣಾದಿಗಳ ಅಭ್ಯಾಸವನ್ನ ಮಾಡ್ತಾ ಇರ್ಬೇಕು. ಇದಕ್ಕೂ ಹೇಳ್ತಾರೆ ಹೆಂಗಂದ್ರೆ ಎದ್ದ ಮೇಲೆ ಬೆಳಗ್ಗೆ ಹೇಳ್ತೀವಲ್ಲ, ಎಂದ್ರ ಕೆಲಸ ಮಾಡ್ಬಾರ್ದೇನ್ರಿ, ಇದ್ರಾಗೆ ಇರ್ಬೇಕೇನ್ರಿ, ಹಂಗಲ್ಲ. ಯಾಕಂದ್ರ ನೀ ಕೆಲಸ ಬೇಕಾದಷ್ಟು ಮಾಡು, ಆದ್ರ ಮನಸ್ಸು ಮಾತ್ರ ಈ ಭಗವಂತನ ಒಂದ್ ಚಿಂತನ ಮಾಡ್ತಾ ಇರ್ಲಿ, ಶ್ರವಣಾದಿಗಳ ಒಂದ್ ಚಿಂತನ ಮಾಡ್ತಾ ಇರ್ಲಿ, ಸದ್ಗುರು ವಾಕ್ಯಗಳನ್ನ ಚಿಂತನ ಮಾಡ್ತಾ ಇರ್ಲಿ. ಚಿಂತೆ ಬೇರೆ, ಚಿಂತನ ಬೇರೆ. ಹಂಗಾಗಿ ಇಂತಹ ಒಂದು ಚಿಂತನ ಯಾವಾಗ್ಲೂ ನಡಿಲಿ. ಅಂದ್ರ ಎದ್ದ ಮೇಲೆ ಯಾವಾಗ ಮಲಗ್ತಿದಿ ಮಲಗೋವರೆಗೂ ಇದನ್ನ, ಮತ್ತೆ ಹುಟ್ಟಿದ್ಮೇಲೆ ಮರಣ ಬರುವ ಪರ್ಯಂತರೂ ಕೂಡ ಈ ವೇದಾಂತದ ವಿಚಾರವನ್ನ ಯಾವಾಗ್ಲೂ ಮಾಡ್ತಿರ್ಬೇಕು ಅಂತ ಯಾರು ಹೇಳ್ತಾರ, ಶ್ರುತಿಯಲ್ಲಿ ಹೇಳತ್ತದ ಅಂತ ಹೇಳ್ತಾರ ಅವ್ರು. ಅದಕ್ಕ ನಿಜವಾಗ್ರೆ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರ ಅವ್ರು. ನಾನ್ ಹೇಳ್ತೀನಂತ ಹೇಳಂಗಿಲ್ಲ ಇಲ್ಲಿ. ಅದಕ್ಕೆ ಹೇಳ್ತಾರ, ನಾವ್ ಹೆಂಗ್ ಬೇಕ್ ಹಂಗ ಹೇಳ್ತೀವಿ ಅಂತ ಅನ್ನೋಂಗಿಲ್ಲ ಇಲ್ಲಿ. ಪ್ರಸ್ಥಾನ ತ್ರಯಗಳು ಅಂತ ಹೇಳಿದ್ರೆ ಅದಕ್ಕೆ ಆಧಾರ ಇರ್ಬೇಕು, ಪ್ರಮಾಣ ಇರ್ಬೇಕು. ಇದ್ದಾಗ ಮಾತ್ರ ಅದನ್ನ ನಂಬುವಂಥದ್ದು, ಇದ್ದಾಗ ಮಾತ್ರ ಆ ವಿಚಾರಗಳನ್ನ ಕೇಳುವಂಥದ್ದು. ಸುಮ್ನೆ ನಾ ಹೆಂಗ್ ಬೇಕು ಹೆಂಗ ಹೇಳ್ತೀನಿ ಅಂದ್ರೆ ಕೇಳುವಂಥದ್ದು ಯೋಗ್ಯ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಯಾವಾಗಂದ್ರ ಎದ್ದ ಮೇಲೆ ನಿದ್ರೆ ಬರೋವರೆಗೂ, ಬೆಳಗ್ಗೆ ಹೇಳ್ತೀವಲ್ಲ ಎದ್ದ ಮೇಲೆ ನಿದ್ದೆ ಬರೋವರೆಗೂ, ಮತ್ ಹುಟ್ಟಿದ್ಮೇಲೆ ಮರಣ ಬರೋವರೆಗೂ ಈ ವೇದಾಂತ ವಿಚಾರವನ್ನ ಯಾವಾಗ್ಲೂ ಮಾಡ್ತಿರ್ಬೇಕಂತ ಯಾವ್ದು ಹೇಳ್ತದಂದ್ರ, ನಾನ್ ಹೇಳ್ತಾ ಇಲ್ಪ, ಶ್ರುತಿ ಹೇಳ್ತದ ಅಂತ ಹೇಳ್ತಾರ. ಅಂದ್ರೆ ಸಾಯವರೆಗೂ ಮಾಡ್ಬೇಕೇನ್ರಿ ಇದನ್ನ? ಅವ್ರು ಹೇಳ್ತಾರ, ಇಲ್ಲ ರೀ ನಾವ್ ಇಷ್ಟೆಲ್ಲ ಕೇಳ್ತೀವಲ್ಲ, ಮತ್ ಸಾಯವರೆಗೂ ಶ್ರವಣ ಮನನ ಇದ್ರೆಲ್ಲ ಮಾಡ್ಬೇಕೇನು ಅಂತ ಅದಕ್ಕೂ ಉತ್ತರ ಹೇಳ್ತಾರ ಅವ್ರು. ಇಲ್ಲ, ಏನಂತಂದ್ರ ನಿನ್ನಲ್ಲಿರುವಂತ ಅಜ್ಞಾನ ನಾಶ ಆಗ್ಬೇಕು. ಅಜ್ಞಾನ ಮತ್ತೆ ಸಂಶಯ ಅನ್ನುವಂಥದ್ದು ಮತ್ತೆ ವಿಪರೀತ, ಇವುಗಳ ನಿವೃತ್ತಿ ಆಗುವ ತನಕ ನೀವು ವಿಚಾರ ಮಾಡ್ಬೇಕು. ಯಾಕಂದ್ರ ಹೊಟ್ಟೆ ತುಂಬಾ ಊಟ ಮಾಡಿದ ಮೇಲೆ ಮತ್ತೆ ಬೇಕು ಅಂತಾನೇನ ಮನುಷ್ಯ? ಇಲ್ಲಲ್ಲ, ಹೊಟ್ಟೆ ತುಂಬಿತಪ್ಪ ಸಾಕು ಅಂತ ಹೇಳ್ತಾನೆ. ಈ ಜ್ಞಾನ ಕೂಡ ಹಾಗೇನೆ. ಯಾವಾಗ ನಾನು ಯಾರಿದ್ದೀನಿ ಅಂತ ನೀ ತಿಳ್ಕೊಂಡಿ ನಿನ್ನ ಮರ್ತಂಥದ್ದು, ಯಾಕಂದ್ರೆ ನನ್ನನ್ನು ನಾನು ಮರೆಯುವಂಥದ್ದೇ ಒಂದು ಅಜ್ಞಾನ. ಅದು ಯಾವಾಗ ತಿಳಿದಾಗ ಸಂಶಯ ಭಾವ ಹೋಗ್ಬಿಡ್ತದ. ಸಂಶಯ, ವಿಪರೀತ, ಅಸಂಭಾವ ಇವೆಲ್ಲ ಹೋಗ್ತಾವ, ಸಂಶಯ ಭಾವ. ಆಮೇಲೆ ವಿಪರೀತ ಭಾವ ಇವು ನಿವೃತ್ತಿ ಆಯ್ತು ಅಂತಂದಾಗ ಅಲ್ಲೇ ನಿವೃತ್ತಿ ಆಗುವ ಪರ್ಯಂತ ಇದನ್ನ ವಿಚಾರ ಮಾಡ್ಬೇಕು. ಇವು ನಿವೃತ್ತಿ ಆಯ್ತು ಅಂತಂದಾಗ ಮಾಡೋ ಅವಶ್ಯಕತೆ ಇಲ್ಲ. ಶ್ರವಣ ಮನನ ಮತ್ ಮಾಡ್ಬೇಕೇನ್ರಿ ಅಂದ್ರೆ ಇಲ್ಲ, ಅಲ್ಲಿ ಮುಗೀತು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ನಿವೃತ್ತಿ ಆದ ನಂತರ ಇವುಗಳ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವಾಗ ನಿನ್ನನ್ನ ನೀ ತಿಳ್ಕೊಂಡ ದೃಢ ಆಗ್ಬೇಕು ಜ್ಞಾನ, ನಿನ್ನಲ್ಲಿರುವಂತ ಅಜ್ಞಾನ ಮತ್ತೆ ಸಂಶಯ ಭಾವ ಎಲ್ಲ ನಿವೃತ್ತಿ ಆಗ್ಬೇಕು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಜ್ಞಾನ ಮುಗಿಸಿ ನಿನ್ನ ಜ್ಞಾನ ದೃಢ ಮಾಡ್ಕೊಂಡು ಸಂಸಾರ ಮತ್ ಮಾಡಕ್ ಬರ್ತದ. ಆದ್ರೆ ಸಂಸಾರ ಮುಗಿಸಿ ಜ್ಞಾನ ಪಡ್ಕೋತೀನಿ ಅಂದ್ರೆ ಸಾಧ್ಯ ಇಲ್ಲ, ಅದು ಮುಗಿಯೋದಿಲ್ಲ.
ಯಾವಾಗ್ಲೂ ಸಮುದ್ರದ ಮೇಲೆ ಅಂತ ತೆರೆಗಳು ಬರ್ತಾವಲ್ಲ, ಅವ್ ನಿಲ್ತಾವನೆ ಯಾವಾಗಾದ್ರು, ನಿಲ್ರಿ ಅವ್ ನಿಲ್ಲಲಿ ನಾ ಸ್ನಾನ ಮಾಡ್ತೀನಿ ಅಂದಂಗ ಆಗ್ಬಿಡ್ತದೆ. ಯಾವಾಗ ನಿಲ್ತಾವ ತೆರೆಗಳು? ನಿಲ್ಲಂಗಿಲ್ಲಲ್ಲ. ಅದೇ ರೀತಿ ಕೂಡ ಈ ಸಂಸಾರ ಮುಗಿಸಿ ಮಾಡ್ತೀನಿ ಅಂತಂದ್ರೆ ಅದು ಅಜ್ಞಾನ ಮೂರ್ಖತನ ಆಗ್ತದೆ. ಆದ್ರ ಅದ್ರ ಜೊತೆಗೆ ಜಾಣನು ಲೌಕಿಕ ಪರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸ್ತೀನಿ ನಿಂತು ಅಂತ ಹೇಳ್ತಾರ ಅವ್ರು. ಅಂದ್ರ ಜಾಣನು ಪರಮಾರ್ಥವನ್ನು ಮಾಡ್ತಾನ, ಮತ್ತೆ ಈ ಸಂಸಾರವನ್ನು ಮಾಡ್ತಾನೆ, ಎರಡನ್ನು ಮಾಡ್ಕೊಂಡು ಹೋಗ್ತಾನ. ನಮಗಂತ ಒಂದು ಸಮಯ ಇಲ್ಲ ಇದಕ್ಕ ಪರಮಾರ್ಥವನ್ನ ಮಾಡ್ರಪ್ಪ ಅಂತ ದೇವ್ರ ಪರಮಾತ್ಮ ನಮಗೇನು ಹಿಂಗ ಸಮಯ ಕೊಟ್ಟಿಲ್ಲ ಅಲ್ಲ. ಇದ್ರ ಜೊತೆಗೆ ನಾವು ತಗೊಂಡ್ ಹೋಗ್ಬೇಕಾಗ್ತದೆ. ಹಂಗಾಗಿ ಮತ್ತೆ ಕೊನೆಗಾಲದಲ್ಲಿ ನಾನು ಇದನ್ನ ಪಡ್ಕೋತೀನಿ ಅಂದ್ರೂ ಕೂಡ ಆಗಂಗಿಲ್ಲ. ಇದು ಒಂದ್ ಗಿಡ ತಕ್ಷಣ ಫಲ ಕೊಟ್ಬಿಡ್ತದೆ ಅನ್ನಂದ್ರೆ ಇಲ್ಲಲ್ಲ. ಇದಕ್ಕ ಸಮಯ ಇರ್ಬೇಕು. ಇದ್ದಾಗ ಆಯುಷ್ಯ ಪರ್ಯಂತರ ನಾವು ಇದಕ್ಕ ಸಮಯ ಇದ್ದಾಗ ಇದನ್ನ ದೃಢ ಮಾಡ್ಕೊಳಕ್ ನೋಡ್ಬೇಕು. ಹೊರತಾಗಿ ಇದು ಕೊನೆಗಾಲದಲ್ಲಿ ಮಾಡ್ತೀನಿ ಅಂದ್ರೆ ಬರಂಗಿಲ್ಲ, ಇದು ಆಗಂಗಿಲ್ಲ, ಯಾವ ಕಾಲಕ್ಕೂ ಆಗಂಗಿಲ್ಲ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರೆ, ಯಾವಾಗ ನಮ್ಗೆ ಇದನ್ನ ವಿವೇಕ ನಮ್ಮಲ್ಲಿ ಜಾಗ್ರ ಆಯ್ತು, ನಾವು ಕೇಳಕ್ ಶುರು ಮಾಡಿದೀವಿ ಅಂದ್ರೆ ನಾವು ದೃಢ ಆಗೋವರೆಗೂ ಈ ನಮ್ಮಲ್ಲಿರುವಂತಹ ಜ್ಞಾನ ಮತ್ತೆ ಸಂಶಯ ಭಾವ ಮತ್ತೆ ವಿಪರೀತ ಭಾವ ಹೋಗೋ ಮಟ್ಟ ನಾವು ಬಿಡದೇನೆ ಕೇಳಿದಾಗ ಖಂಡಿತ ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಈ ರೀತಿಯಾಗಿ ಯಾಕಂತಂದ್ರ ಇಲ್ಲಿ ಕೂಡ ಹೇಳ್ತಾರ, ನಾವ್ ಯಾವಾಗ ಇದು ಹೆಂಗ್ ಮಾಡ್ಬೇಕಂತಂದ್ರ ಅವಶ್ಯಕ. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರ, ನಮ್ಗ ತೃಪ್ತಿ ಆಗುವ ಪರ್ಯಂತರ ಈ ಊಟ ಮಾಡ್ಬೇಕಾದಾಗ ನಮ್ಗ ಹೊಟ್ಟೆ ತುಂಬಿತು ಅಂತಂದಾಗ ಬಿಟ್ಬಿಡ್ತೀವಲ್ಲ. ಈ ರೀತಿ ಊಟದ ಬಹಳ ಅವಶ್ಯಕತೆ ಇರ್ತದೆ. ನಮಗೆ ಏನ್ ಬೇಸಿಕ್ ನೀಡ್ಸ್ ಏನಿರುತ್ತೆ ಅವೆಲ್ಲ ಅವಶ್ಯಕತೆ ಇದ್ದೇ ಇರ್ತದಲ್ಲ. ಆ ರೀತಿ ಇದು ಕೂಡ ಬಿಡದೆ ಮಾಡ್ಕೊಡ್ಬೇಕಾಗ್ತದ. ಅದಕ್ಕೂ ಸಮಯ ಇಡ್ಬೇಕಾಗ್ತದ. ಯಾವಾಗ್ಲೂ ಚಿಂತನ ಒಂದು ದೃಷ್ಟಾಂತ ಹೇಳ್ತಾರೆ, ಮಧ್ಯೆ ಬರ್ತಾವ, ಅವು ಕೂಡ ಬರ್ತಾವ ಮಧ್ಯೆ. ಯಾಕಂದ್ರ ಒಬ್ಬ ರಾಜ ಏನಂತಂದ್ರ ಊರಿನಾಗ ಡಂಗುರು ಸಾರ್ತಾನ. ಯಾವ ರೀತಿ ಅಂತಂದ್ರೆ ಇಲ್ಲಿಂದ ಆ ಒಂದು ದೇವಸ್ಥಾನ ಇರ್ತದ ದೂರ, ಆ ದೇವಸ್ಥಾನದ ಮಟ್ಟ ನಾ ಹೇಳ್ದಂಗ ಅವ್ರಿಗೆ ಹೋಗ್ಬೇಕು. ಯಾವ ರೀತಿ ಅಂತಂದ್ರ ತಲೆ ಮೇಲೆ ಕೊಡ ಇಟ್ಕೊಂಡು ಕಾಲಲ್ಲಿ ಗೆಜ್ಜಿ ಕಟ್ಕೊಂಡು ತಾಳ ಎಲ್ಲ ತಾಳ ವಾದ್ಯ ಮೇಳ ಎಲ್ಲಾನು ಇರ್ತಾವ. ಅದರ ಪ್ರಕಾರ ಆತ ನರ್ತನ ಮಾಡ್ತಾ ಹೋಗ್ಬೇಕು. ಆದ್ರೆ ತಲೆಯ ಮೇಲಿರುವಂತ ಕೊಡದಾಗ ಇರ್ತಾವಲ್ಲ ನೀರು, ಒಂದ್ ಹನಿ ಕೂಡ ಚೆಲ್ಲಿರಬಾರ್ದು ಕೆಳಗಡೆ. ಚೆಲ್ಲಿದ್ರೆ ಶಿರಚ್ಛೇದನ ಅಂತ ಆತ ಡಂಗುರ ವರ್ಷಿರ್ತಾನೆ. ಇಲ್ಲಾಂದ್ರೆ ಅವ್ರಿಗೆ ಅರ್ಧ ರಾಜ್ಯನೇ ಅವ್ರಿಗೆ ಕೊಡ್ತೀನಿ. ಒಂದ್ ವೇಳೆ ಆತರ ಮಾಡಿದ್ರೆ ಒಂದ್ ಹನಿ ನೀರ್ ಚೆಲ್ದೇನೆ ಆ ದೇವಸ್ಥಾನಕ್ಕೆ ಅವ್ರ ತಾಳ ವಾದ್ಯ ಮೇಳದ ಜೊತೆನೆ ಅವ್ರ ನರ್ತನ ಮಾಡ್ತಾ ಹೋಗ್ಬೇಕು. ಅಲ್ಲಿ ತನ ಹಂಗ ಮುಟ್ಟಿದ್ರೆ ಅವ್ರಿಗೆ ಅರ್ಧ ರಾಜ್ಯ ಕೊಡ್ತೇನೆ. ಇಲ್ಲಾಂದ್ರೆ ಒಂದ್ ಹನಿ ಚೆಲ್ಲಿದ್ರೆ ಅವ್ರ ಶಿರಚ್ಛೇದನ ಅಂತ ಹೇಳಿ ಡಂಗುರು ಸಾರಿದಾಗ ಎಲ್ರು ನಾವಲ್ಲ ನೀವಲ್ಲ ಅಂತಾರ. ಅಂದಾಗ ಒಬ್ಬ ಹೆಣ್ಮಗಳು ರೆಡಿ ಆಗ್ತಾಳೆ, ಇಲ್ಲ ನಾನ್ ಮಾಡ್ತೀನಿ ಅಂತ ಬಂದಾಗ ಅವಾಗ ಅಲ್ಲಿಂದಾನೆ ಶುರು ಮಾಡ್ತಾರ. ಕಾಲಿಗೆ ಗೆಜ್ಜೆ ಕಟ್ತಾರ. ಈ ವಾದ್ಯ ತಾಳ ಮೇಳ ವಾದ್ಯ ಎಲ್ಲಾ ಇರ್ತಾರ. ಜನನೇ ಬಂದಿರ್ತದ. ಆಮೇಲೆ ತಲೆ ಮೇಲೆ ಒಂದು ಕೊಡ ಇಡ್ತಾರ. ಇಟ್ಟು ಮತ್ತೆ ಆಕೆ ಹೋಗ್ಬೇಕು. ಹಾಡು ಬೇರೆ ಅಲ್ಲಿ. ಆ ಹಾಡಿನ ತಕ್ಕ ತಾಳ ವಾದ್ಯ ಮೇಳಗಳು ಅವೆಲ್ಲ ಆಗ್ತಾ ಇರ್ತಾವ. ಆಕೆ ನರ್ತನ ಮಾಡ್ತಾ ಹೋಗ್ಬೇಕು. ಅದೇ ಪ್ರಕಾರ ಆ ತಾಳದ ಪ್ರಕಾರನೇ ಆಕೆ ನರ್ತನೆ ಮಾಡ್ಬೇಕು. ಆ ರೀತಿ ಮಾಡ್ತಾ ಹೋಗ್ತಾ ಇದ್ರು. ಆದ್ರೆ ಆಕಿ ಎಷ್ಟೇ ಒಂದು ತಾಳ ವಾದ್ಯ ಮೇಳದ ಕಡೆ ಆಕೆ ಭಾವ ಇದ್ರೂ ಕೂಡ, ಆಕೆ ಒಂದು ನರ್ತನ ಅದೇ ರೀತಿ ಇರ್ಬೇಕನ್ನುವಂತ ಭಾವ ಇದ್ರೂ ಕೂಡ ಹೆಚ್ಚಿನ ಮನಸ್ಸು ಎಲ್ಲಿ ಇಟ್ಟಿದ್ರು ಅಂದ್ರೆ ಕೊಡದ ನೀರಿನ ಮೇಲೆ ಇಟ್ಟಿದ್ರು ಆಕಿ. ಎಲ್ಲಿ ನೀರು ಒಂದ್ ಹನಿ ಚೆಲ್ ಬಿಡ್ತಾವೇನೋ ಅಂತ ಹೆಚ್ಚಿನ ಭಾವ ಅಲ್ಲಿ ಇಟ್ಟಿದ್ರು. ಅದ್ರಂಗ ಆ ರೀತಿಯಾಗಿ ಆಕೆ ಅಲ್ಲಿವರೆಗೂ ಮುಟ್ಟಿದ್ರು ಅಂತ ಹೇಳ್ತಾರೆ. ಇದನ್ನ ಯಾಕೆ ಹೇಳ್ತಾರಂತಂದ್ರ, ನಾವು ಸಂಸಾರದಲ್ಲಿ ಹಲವಾರು ಕೆಲಸಗಳನ್ನೇ, ನಮಗ ಕೆಲಸಗಳು ಬಹಳ ಇರ್ತಾವಲ್ಲ, ಲೌಕಿಕದಾಗಿ ಇರ್ಲಿ ಯಾವ್ದ್ರಾಗೆ ಆಗಿರ್ಲಿ. ಆ ಮಧ್ಯದಲ್ಲಿ ಸಂಸಾರ ಮಾಡ್ಬಾರ್ದೇನ್ರಿ, ಎಲ್ಲ ಬಿಟ್ಟು ಹೋಗ್ಬೇಕೇನ್ರಿ, ಬಿಟ್ಟು ಕೊಡ್ಬೇಕಲ್ಲ, ಹಂಗಲ್ಲ. ಆದ್ರೆ ನೀನ್ ಬೇಕಾದಷ್ಟು ಸಂಸಾರವನ್ನ ಮಾಡು, ಬೇಕಾದಷ್ಟು ವ್ಯವಹಾರಗಳಲ್ಲಿ ತತ್ಪರನಾಗು, ಆದ್ರೂ ಕೂಡ ಮನಸ್ಸು ಮಾತ್ರ ಹೆಚ್ಚಿನ ಮನಸ್ಸಲ್ಲಿ ಗುರು ಒಂದು ಶ್ರವಣಾದಿಗಳಲ್ಲಿ ಇಟ್ಕೊಳ್ಬೇಕಾಗ್ತದ ಅಂತ ಹೇಳ್ತಾರ. ಅದಕ್ಕೆ ಎರಡನ್ನ ಮಾಡ್ತಾನ ಅನ್ನುವಂತ ವಿಚಾರವನ್ನ ತಿಳಿಸ್ತಾರ. ಇಲ್ಲಿ ಕೂಡ ಏನ್ ಹೇಳ್ತಾರ, ಅಜ್ಞಾನಾದಿ ಇವೆಲ್ಲ ನಿವೃತ್ತಿ ಆಗುವ ಮಟ್ಟ ಶ್ರವಣಾದಿಗಳ ಮಾಡ್ಬೇಕನ್ನುವಂಥದ್ದು ಇದ್ದೇ ಇರ್ತದೆ. ಯಾವಾಗ ಅಜ್ಞಾನಾದಿ ಇವೆಲ್ಲ ನಿವೃತ್ತಿ ಆದ ತಕ್ಷಣನೇ ಆ ದೃಢ ಪರೋಕ್ಷ ಜ್ಞಾನ ಆದ್ಮೇಲೆ ಇವುಗಳು ಮಾಡ್ಬೇಕಾದಂಥದ್ದು ಏನು ಇರಂಗಿಲ್ಲ, ಕೃತಕೃತ್ಯನೇ ಆಗ್ಬಿಡ್ತಾನತ.
ಮಾಡುವಂಥದ್ದು ಎಲ್ಲವನ್ನ ಮೀರಿ ಬಿಡ್ತಾನೆ. ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನು ತೂರಿ ಬಿಡ್ತಾನೆ. ಪ್ರಕೃತಿ ಮಾಯಗಳನ್ನೇ ಮೀರಿ ಬಿಡ್ತಾನೆ. ಸುಕೃತಾದಿ ಕರ್ಮ ವಾಸನೆ ರಸವಾರಿ ಪ್ರಕಟ ಬಿಂದು ಶಿಖರ ನೇರಿ ಅಂತ ಹೇಳ್ತಾನೆ. ಆ ಶಿಖರವನ್ನು ಹೇರ್ ಬಿಡ್ತಾನೆ ನೋಡು. ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನು ತೂರಿ ಬಿಡ್ತಾನೆ. ಇವೆಲ್ಲ ಒಟ್ಟಿದ್ದಂಗೆ ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ವಾಸನೆ ರಸವಾರಿ ಪ್ರಕಟ ಬಿಂದು ಶಿಖರ ನೀರು ಅಂತ ಶಿಖರವನ್ನ ಆತ ಏರಿದಾಗ ತಿರುಗಾತ ಮಾಡುವಂತದ್ದು ಏನಾರ ಐತೇನು ಅಂತಂದ್ರ ಕರ್ಮಗಳು ಇವ್ಯಾವುದೂ ಇಲ್ಲ. ಶ್ರವಣ ಮನನ ನಿಧಿ ಧ್ಯಾಸ ಇವನ್ ಏನಾರು ಮಾಡ್ಬೇಕಂದ್ರ ಏನು ಇಲ್ಲ. ಒಂದ್ ಸಲ ಮುತ್ತ ಆಗ್ಬಿಡ್ತು ಅಂದ್ರ ತಿರ್ಗಾ ಮತ್ತೇನಾರ ನೀರ್ ಆಗ್ತದ ಅನ್ನೋದು. ನೀರಿನಿಂದ ಅದೊಂದು ಸ್ವಾತಿ ಮಳಿ ಬಂದಾಗ ಒಂದ್ ಹನಿ ಕಪ್ಪೆ ಚುಪ್ಪಿನಲ್ಲಿ ಬಿದ್ದಾಗ ಅದು ಮುತ್ತ ಆಗ್ಬಿಡ್ತದಲ್ಲ, ಮತ್ತೆ ತಿರ್ಗಾ ಅದು ನೀರಾಗ್ತದ. ನೀರಾಗಿದ್ರು ಕೂಡ ಅದು ನೀರಾಗಂಗಿಲ್ಲಲ್ಲ. ಒಂದು ಸಲ ತುಪ್ಪ ಆಯ್ತಂದ್ರೆ ಮತ್ತದ್ ಏನಾದ್ರ ಬೆಣ್ಣೆ ಮೊಸರು ಏನಾರ ಆಗ್ತದೆ ಅನ್ನೋದ್ರೆ ಇಲ್ಲ. ಒಂದ್ಸಲ ಆಯ್ತಲ್ಲ, ಅದೇ ರೀತಿ ಜ್ಞಾನಿ ಒಂದ್ ಸಲ ಜ್ಞಾನ ದೃಢ ಅಪರೋಕ್ಷ ಜ್ಞಾನ ಆಯ್ತು ಅಂತಂದಾಗ ಮತ್ತದ ಶ್ರವಣ ಮನನ ನಿಧಿ ಧ್ಯಾಸ ಅವನು ಮತ್ ಮಾಡ್ಬೇಕೇನಂದ್ರೆ ಖಂಡಿತ ಇಲ್ಲ ಅಂತ ಹೇಳುವಂಥದ್ದು. ಈಗ ಮತ್ತ ಒಂದನೇ ನುಡಿ ನೋಡೋಣ. ಶ್ರವಣದ ಲಕ್ಷಣಗಳನ್ನು ಅವರು ಹೇಳ್ತಾರ. ಏನು? ವಿವಿಧ ಎನಿಸುವ ನಿಗಮ ವಾಕ್ಯಗಳಿಗೆ ಅವಣಿಸಿದ 6 ತೆರದ ಲಿಂಗಗಳನ್ನು ಅವಿರತವರಿಯಲು ಪರಮಾತ್ಮರಿಗೆ ಐಕ್ಯವೇ ತಾತ್ಪರ್ಯವಿದು ಭುವನೋತ್ತರವೆಂದು ಅವಧರಿಪುದೇ ಸುಶ್ರವಣವಿದು ಆನಾರೆಂಬುದನ್ನು ಹೊಂದಿ ಸುವಿಚಾರಿಸಲಿಯದ ಮೂಲ ಅಜ್ಞಾನವನ್ನೇ ಕೆಡಿಸುತ್ತಿಹುದು ಅಂತ ಇದು 1ನೇ ನುಡಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಇಲ್ಲಿ ಕೂಡ ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಅಂತಂದ್ರೆ ವಿವಿಧ ಎನಿಸುವಂಥದ್ದು ನಿಗಮ ವಾಕ್ಯಗಳಲ್ಲಿ ಅನೇಕ ಈಗ 4 ಮಹಾವಾಕ್ಯಗಳನ್ನ ಹೇಳಿದಾರ ಅವರು. ಯಾಕಂತಂದ್ರ ನಿಗಮ ವಾಕ್ಯಗಳಲ್ಲಿ ಈ ಮಹಾವಾಕ್ಯಗಳು ಹೇಳಿದಾರೆ. ಪ್ರಜ್ಞಾನಂ ಬ್ರಹ್ಮ ಆಗಿರ್ಬೋದು, ಆತ್ಮ ಬ್ರಹ್ಮ ಆಗಿರ್ಬೋದು, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇವು ಹೇಳಿದಾರ. ಇವಲ್ಲಿ ಅಲ್ಲಿ ಕೂಡ ಉಪವಾಕ್ಯಗಳು ಅಂತ ಕೂಡ ಬರ್ತಾವ. ಒಂದದ್ರಲ್ಲಿ ಈ ಮಹಾವಾಕ್ಯಗಳಲ್ಲಿ ಕೂಡ ಉಪವಾಕ್ಯಗಳು ಅಂತ ಬರ್ತಾವ. ಅದಕ್ಕ ವಿವಿಧ ಎನಿಸುವ ಈ ಪ್ರತಿಯೊಂದು ಉಪನಿಷತ್ತುಗಳಾಗ್ಲಿ ಅಥವಾ ವೇದಾಂತ ಗ್ರಂಥಗಳಲ್ಲಿ ಆಗ್ಲಿ ಈ ಉಪವಾಕ್ಯಗಳು ಅದಕ್ಕ ವಿವಿಧ ಎನಿಸುವ ಆ ರೀತಿ ವಿವಿಧ ನಾನಾ ರೀತಿಯಿಂದ ಹೇಳುವಂತವಕ ಅಲ್ಲೇನು ಅವನ್ನ ನೋಡ್ಬೇಕು ಇವನ್ ನೋಡ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಅದ್ರಲ್ಲಿ ನಿನಗೆ ಯಾವ್ದು ಮಹಾವಾಕ್ಯಗಳಲ್ಲಿ ನಿನಗೆ ಯಾವ್ದು ತಿಳ್ಕೊಳ್ಬೇಕು ಅದನ್ನ ನೋಡ್ಬೇಕು ಅದನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಇರ್ತದ. ಅದನ್ನ ನಿನಗೆ ಪ್ರಿಯವಾದಂತ ಒಂದು ಮಹಾವಾಕ್ಯವನ್ನ ನೀನ್ ತಗೊಳ್ಬೇಕಾಗ್ತದೆ. ತಗೊಂಡಾಗ ಇಲ್ಲಿ ಕೂಡ ಹೇಳ್ತಾರ ಪ್ರತಿ ಒಂದಕ್ಕ ಈ ಉಪನಿಷತ್ತುಗಳಲ್ಲಾಗ್ಲಿ ಅಥವಾ ವೇದಾಂತದ ಗ್ರಂಥಗಳಲ್ಲಾಗ್ಲಿ 6 ಲಿಂಗಗಳು ಇರ್ತಾವ. ಆ ಷಡ್ಲಿಂಗಗಳು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕೂಡ ಏನಂತಾರೆ, ಈ ವೇದಗಳಲ್ಲಿ ಅನೇಕ ವಾಕ್ಯಗಳು ಈ 6 ಲಿಂಗಗಳಲ್ಲೇ ಎಲ್ಲ ಅಂತರ್ಭೂತ ಆಗಿದಾವ. ಎಲ್ಲ ವಾಕ್ಯಗಳು ಈ ಷಡ್ಲಿಂಗ ಅಂತ ಬರ್ತಾವ, 6 ಲಿಂಗಗಳು ಅಂತ ಬರ್ತಾವ. ಇದರಲ್ಲಿ ಅವೆಲ್ಲನೂ ಅಂತರ್ಭೂತ ಆಗಿದಾವ. ಅದಕ್ಕೆ ಅವ್ಯಾವು 6 ಲಿಂಗಗಳು? ನಾವು ಆ ಜ್ಞಾನವನ್ನ ಈ ಶಿವ ಮತ್ತೆ ಜೀವ ಶಿವ ಮತ್ತೆ ಜೀವ ಪರಮಾತ್ಮ, ಯಾಕಂದ್ರೆ ಶಿವ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅನ್ನುವಂಥದ್ದು ಇದನ್ನ ನಾವು ದೃಢ ಮಾಡ್ಕೊಳ್ಬೇಕಾದ್ರೆ 6 ಲಿಂಗಗಳು ಬಹಳಷ್ಟು ಪ್ರಾಮುಖ್ಯತೆ ವಹಿಸ್ತಾವ. 6 ಲಿಂಗಗಳು ಅವು ಯಾವುವು ಅಂತಂದ್ರೆ ಉಪಕ್ರಮ ಉಪಸಂಹಾರ ಇವೆರಡು ಒಂದೇನೆ, ಒಂದು ಲಿಂಗ. ಮತ್ತೆ ಯಾವುದು ಅಂತಂದಾಗ 2ನೇ ಲಿಂಗ ಅಭ್ಯಾಸ ಅಂತ ಕೂಡ ಹೇಳ್ತಾರ. 3ನೇದು ಅಪೂರ್ವತ ಅಂತ ಹೇಳ್ತಾರ. 4ನೇದು ಫಲ, 5ನೇದು ಅರ್ಥವಾದ, 6ನೇದು ಉಪಪತ್ತಿ. ಈ 6 ಲಿಂಗಗಳು ಬಹಳ ಮುಖ್ಯ. ಯಾಕಂದ್ರೆ ನಮ್ಮನ್ನ ನಾವು ತಿಳ್ಕೊಂಡು ಆ ದೃಢಜ್ಞಾನವನ್ನ ಮಾಡ್ಕೊಳ್ಬೇಕಾದಾಗ ಈ ಷಡ್ಲಿಂಗ ಪೂರ್ವಕವಾಗಿನೇ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾವುದೇ ಆಗ್ಲಿ ಅದಕ್ಕೆ ಹೇಳ್ತಾರೆ ಉಪನಿಷತ್ತಿನೆಲ್ಲ ಅಂತ ಅನ್ನುವಂಥದ್ದಾಗಿರ್ಬೋದು. ಇವೆಲ್ಲವುಗಳಲ್ಲಿ 6 ಲಿಂಗಗಳ ಒಂದು ಇದ್ದೇ ಇರ್ತದ. ಇಲ್ಲಿ ಕೂಡ ಹೇಳ್ತಾರ ಈ ಒಂದು ಅನೇಕ ವಿಧವಾದ ವೇದವಾಕ್ಯಗಳ ಒಂದು ತಾತ್ಪರ್ಯವನ್ನ ನಾವು ನಿರ್ಣಯ ಮಾಡ್ಬೇಕಾದ್ರ ಈ 6 ಉಪಕ್ರಮಾದಿಗಳು ಅಂತಂದ್ರ 6 ಲಿಂಗಗಳು ಇರ್ತಾವ. ಆ ಒಂದು ದೃಢವಾಗಿ ಮಾಡ್ಕೊಳ್ಬೇಕಾದ್ರ ಆ ವಿಷಯವನ್ನ ಅವು ಹೇಗಂತಂದ್ರ ಈಗ ನಾವು ಹೇಳ್ತೀವಿ. ಯಾಕಂತಂದ್ರ ಸ್ವಗತಾದಿ ಯಾವಾಗ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಕೂಡ ಹೇಳ್ತಾರೆ, ಇದು ಸೃಷ್ಟಿಗಿಂತ ಪೂರ್ವದಲ್ಲಿ ಏನದ ಯಾವುದು ಒಂದು ಸ್ವಗತಾದಿ ಭೇದ ರಹಿತ. ಸ್ವಗತಾದಿ ಅಂತಂದಾಗ ಏನ ಈ ಸ್ವಗತ ಸಜಾತಿ ವಿಜಾತಿ ಇರುವಂಥದ್ದು.
ಸ್ವಗತ ಅಂದ್ರೆ ಒಂದು ಶರೀರ ಅವಯವಗಳು ಇರುವಂತದ್ದು ಸ್ವಗತ ಆಗ್ತದ. ಸಜಾತಿ ಅಂದ್ರೆ ಬೇರೆ ಬೇರೆ ಶರೀರಗಳು ಬೇರೆ ಬೇರೆ ಮನುಷ್ಯರಿರುವಂತದ್ದು. ವಿಜಾತಿ ಅಂತಂದ್ರೆ ಆ ಮನುಷ್ಯರು ಕಲ್ಲು ಕಟ್ಟಿಗೆ ಈ ರೀತಿ ಬರುವಂತದ್ದು. ಆದ್ರೆ ಹಿಂಗೇನಾದ್ರೂ ಇತ್ತೇನು ಅಂತಂದ್ರ ಸೃಷ್ಟಿ ಪೂರ್ವದಲ್ಲಿ ಏನಾರ ಐತೇನು ಅಂತಂದ್ರೆ ಇರ್ಲಿಲ್ಲ. ಹೆಂಗಿದ ಅಖಂಡೈಕ ರಸವಾದಂತ ಸದ್ರೂಪು ಬ್ರಹ್ಮ ಒಂದೇ ಅನ್ನುವಂಥದ್ದು. ಇದು ಒಂದೇ ಇರುವಂಥದ್ದು ಅಂತ ಏನ್ ಹೇಳುವಂತದ್ದು ಇರ್ತದಲ್ಲ, ಅದು ಏನ್ ಹೇಳ್ತಾರ ಉಪಕ್ರಮ ಅಂತ ಕೂಡ ಹೇಳ್ತಾರ ಅದಕ್ಕೆ. ಮತ್ತೆ ಇದನ್ನೇ ಇದೆಲ್ಲ ಅದಿತ್ತು ಇದಿತ್ತು ಅಂತ ಹೇಳ್ತಾ ಬರ್ತಾ ಕೊನೆಗೆ ನೋಡ್ರಿ ಆತ್ಮೈವ ವೇದಂ ಸರ್ವಂ ಅಂತ ಹೇಳ್ತಾರ. ಕೊನೆಗೆ ಈ ದೃಶ್ಯವಾದಂಥದ್ದು ಕಾಣುವಂತ ನಾಮರೂಪಾತ್ಮಕ ಜಗತ್ತೇನೈತೆ ಇದೆಲ್ಲವೂ ಬ್ರಹ್ಮಮಯದಿಂದ ಕೂಡಿದಂಥದ್ದು. ಆಭರಣಗಳಲ್ಲಿ ತೋರಿದಂತ ಈ ಬಂಗಾರದಲ್ಲಿ ತೋರಿದಂತ ಆಭರಣಗಳು ಬರೀ ಬಂಗಾರನೇ ಅದ್ರ ತುಂಬಾ. ಈಗ ಬಳಿಯನ್ನ ತಗೊಳ್ರಿ ಏನಾರ ತಗೊಳ್ರಿ ಅದ್ರ ತುಂಬಾ ಏನೈತೆ ಬಂಗಾರನೇ ಐತಲ್ಲ. ಅದೇ ರೀತಿ ಕೂಡ ಈ ದೃಶ್ಯವಾಗಿ ಕಾಣುವಂತಹ ಈ ನಾಮರೂಪಾತ್ಮಕವಾದಂತ ಈ ಜಗತ್ತಿನೊಳಗ ಬ್ರಹ್ಮಮಯನೇ ಐತೆ. ಇದು ಬ್ರಹ್ಮನ ಬಿಟ್ಟು ಬೇರೆ ಏನು ಇಲ್ವೇ ಇಲ್ಲ ಜಗತ್ತಿನೊಳಗ. ಕಾಣುವಂತ ಏನು ದೃಶ್ಯವಾಗಿ ಕಾಣ್ತಾ ಇದ್ದಾವಲ್ಲ, ನಿನ್ನ ದೃಷ್ಟಿಗೆ ನಾಮರೂಪ, ಅಜ್ಞಾನದ ದೃಷ್ಟಿಯಲ್ಲಿ ನಾಮರೂಪ ಅಂತ ಕಾಣಿಸ್ತಾವ. ಆದ್ರೆ ಇದು ಕೂಡ ಎಲ್ಲ ಭಗವಂತನೇ ಪರಮ. ಯಾಕಂದ್ರ ಪರಬ್ರಹ್ಮ ಸ್ವರೂಪವಾದಂಥದ್ದು ಎಲ್ಲ ಜಗತ್ತೆಲ್ಲ ಬ್ರಹ್ಮವೇ ಅಂತ ಹೇಳುವಂಥದ್ದು. ಯಾಕಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ನಾಮರೂಪಗಳು ಬಾಧಿಸಿ ಹೋಗುವಂಥದ್ದು. ಅವು ತೆಗೆದಾಗ ಇದೆಲ್ಲ ಬ್ರಹ್ಮ ಅಂತ ಹೇಳುವಂಥದ್ದು. ಯಾವಾಗ ಇದೆಲ್ಲ ನಾವು ಏನು ಇದು ನೇತಿಗಳಿತೀವಿ ಅದು ಏನನ್ಸ ಉಪಸಂಹಾರ ಅನಿಸ್ತದೆ. ಕೊನೆಗೆ ಎಲ್ಲವನ್ನ ನೇತಿಗಳೆದು ಉಳಿದ ಉಳಿಮೆ ಏನೈತೆ ನಿನ್ನ ಸ್ವರೂಪ ಐತೆ. ಅದಕ್ಕೆ ಇಲ್ಲಿ ಕೂಡ ಉಪಕ್ರಮ ಉಪಸಂಹಾರ ಅಂತ ಹೇಳುವಂಥದ್ದು. ಮೊದಲ ಎಲ್ಲವನ್ನ ಇದು ನೀನು ಅಂತ ಎಲ್ಲ ಹೇಳ್ಕೊಂಡು ಬಂದು ನಂತರ ಇದು ನೀನಲ್ಲ ಅಂತ ನೇತಿಗಳಿಯುವಂಥದ್ದು. ಎಲ್ಲವನ್ನ ನೇತಿಗಳೆದು ಉಳಿದ ಉಳಿಮೆಯದ ನಿನ್ನ ಸ್ವರೂಪ ಐತೆ. ಅದಕ್ಕೆ ಇದಕ್ಕೂ ಏನ್ ಹೇಳ್ತಾರೆ ಉಪಕ್ರಮ ಉಪಸಂಹಾರ ಅಂತ. ಇದಕ್ ಒಂದು ಲಿಂಗ ಅಂತ ಕೂಡ ಹೇಳ್ತಾರ ಅವರು. ಇದು ಎರಡು ಸೇರ್ಬಿಟ್ಟು ಒಂದು ಲಿಂಗ. ಈ ರೀತಿಯಾಗಿ ಮತ್ತೆ ಈ ಮಧ್ಯದಲ್ಲಿ ಪುನಃ ಒಂದು ನಾವು ತತ್ವಮಸಿ ವಾಕ್ಯ ನಮ್ಗೆ ಇಷ್ಟ ಆದಂಥದ್ದು ಒಂದು ಮಹಾವಾಕ್ಯವನ್ನ ಯಾಕಂದ್ರೆ ಇಲ್ಲೇನ್ ಹೇಳ್ತಾರೆ ತತ್ವಮಸಿ ವಾಕ್ಯ ಅಂತಂದ್ರೆ ಕೂಡ ನೀನೇ ಪರಮಾತ್ಮ ಸ್ವರೂಪ ಅಂತ ಹೇಳ್ತಾರೆ. ಅದಕ್ಕೆ ಇದು ಪುನಃ ನಾವ್ ಯಾವಾಗ ಅದು ನೀನ್ ಏನ್ ಹೇಳಿದಾರ ಅವರು ಸದ್ರೂಪ, ನೀನೇ ಸದ್ರೂಪ ಇದೆ. ಸದ್ರೂಪ ಅಂದ್ರೆ ಎಲ್ಲಾ ಕಡೆ ಇರುವಂಥವ್ ನಿನ್ನ ಸ್ವರೂಪನೇ ಎಲ್ಲಾ ಕಡೆ ಐತೆ. ಆಮೇಲೆ ಬ್ರಹ್ಮವೇ ನೀನಿದ್ದಿ, ನಿನ್ನ ಬಿಟ್ಟು ಅನ್ನ ಇಲ್ವೇ ಇಲ್ಲ. ಅದಕ್ಕೆ ನೀನ್ ಪರಬ್ರಹ್ಮ ಸ್ವರೂಪ ನೀನೇ ಇದಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಹೇಳುವಂಥದ್ದು. ಅದಕ್ಕೆ ಅಂತ ಒಂದು ಸಾಕ್ಷಿ ಪ್ರತ್ಯೇಗಾತ್ಮ ನೀನು ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯಾ ಅನ್ನುವಂಥದ್ದು ಪದೇ 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 ಅದನ್ನ ನಾವು ಚಿಂತನೆ ಮಾಡುವಂಥದ್ದು. ಏನ ತತ್ವಮಸಿ ವಾಕ್ಯದಲ್ಲಿ ನೀನೇ ಪರಬ್ರಹ್ಮ ಸ್ವರೂಪ ಅಂತ ಹೇಳಿದ್ದಾರೆ. ಹೌದು, ನಾನೇ ಪರಬ್ರಹ್ಮ ಸ್ವರೂಪ ಅನ್ನುವಂಥ ಆ ಒಂದು ಭಾವ ಏನಂದ್ರ ಪದೇ 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 ಅದನ್ನ ಚಿಂತನೆ ಮಾಡ್ತಾ ಇರುವಂಥದ್ದು. ಇದು ಅಭ್ಯಾಸ ಲಿಂಗ ಅಂತ ಹೇಳಿಸ್ಕೊಳ್ತದೆ. ಹೇಳಿದ್ದನ್ನ ಒಂದು ಮಹಾವಾಕ್ಯವನ್ನ ಅದನ್ನ ಪುನಃ 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 ನಾವು ಮಾಡ್ಕೊಳ್ಳುವಂಥದ್ದು. ಈ ರೀತಿ ಯಾಕಂತಂದ್ರ ಇದು ಅಭ್ಯಾಸ ಲಿಂಗ ಅಂತ ಹೇಳ್ತದೆ. ಈಗ ಬ್ರಹ್ಮ ಅಭಿನ್ನವಾದಂಥದ್ದು. ಯಾಕಂದ್ರೆ ಬ್ರಹ್ಮ ಈ ಪ್ರತ್ಯೇಗಾತ್ಮ ಸ್ವರೂಪವು 6 ಪ್ರಮಾಣಗಳಿಂದ ತಿಳಿಸಿಕೊಳ್ಳುವಂತ ವಿಷಯ ಅಲ್ಲ. ಹಿಂಗಂದ್ರೆ ಪ್ರತ್ಯೇಗಾತ್ಮ ಈ ಸ್ವರೂಪ ಏನೈತೆ 6 ಪ್ರಮಾಣ ಅದಾವಲ್ಲ. ಯಾವ ಪ್ರಮಾಣವು ಅಂತಂದ್ರೆ ಇಲ್ಲಿ ಪ್ರತ್ಯಕ್ಷ ಪ್ರಮಾಣ, ಆಮೇಲೆ ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಪತ್ತಿ ಪ್ರಮಾಣ, ಇವು ಅನುಪಲಬ್ಧಿ ಪ್ರಮಾಣ, ಇವು ಶಬ್ದ ಪ್ರಮಾಣ, ಇವು 6 ಪ್ರಮಾಣಗಳು ಅದಾವ. ಇವು 6 ಪ್ರಮಾಣಗಳು ಹೆಂಗದಾವ ಅಂದ್ರೆ ಒಂದು ವಸ್ತುವನ್ನ ತಿಳ್ಕೊಳ್ಳೋದಕ್ಕೆ 6 ಪ್ರಮಾಣಗಳು ಅದಾವ. ದೃಶ್ಯವಾಗಿ ಕಾಣುವಂತ ಏನು ಅದಾವ ವಸ್ತುಗಳು ಅದಾವ, ಆ ವಸ್ತುಗಳನ್ನ ತಿಳಿಯುವಂಥದಕ್ಕ ಏನದಾವ ಇವು 6 ಪ್ರಮಾಣಗಳು ಅದಾವ. ಆದ್ರೆ ನಿನ್ನನ್ನ ತಿಳಿಯುವಕ್ಕ ಈ ಪ್ರಮಾಣಗಳು ಉಪಯೋಗ ಇಲ್ಲ. ವೇದ ಅದಕ್ಕೆ ಹೇಳ್ತಾರೆ, ಇಲ್ಲಿ ಏನ್ ಹೇಳ್ತಾರ 6 ಪ್ರಮಾಣದಿಂದಲೂ ಇದಕ್ಕ ನಿನ್ನನ್ನ ನಿನ್ನ ಸ್ವರೂಪವನ್ನ ತಿಳಿಯೋದಕ್ಕೆ ಇವು 6 ಪ್ರಮಾಣಗಳು ನಿನಗ ಸಹಕಾರಿ ಅಲ್ಲ. ಇವು ಯಾವಕ್ಕೂ ನಿಲುಕದೆ ಇರುವಂತದ್ದು ನಿನ್ನ ಸ್ವರೂಪ. ಅಂದ್ರೆ ಈ ಪ್ರಮಾಣಕ್ಕೆ ಅತೀತವಾಗಿರುವಂಥವ್, ನಿನ್ಗೆ ಯಾವ ಪ್ರಮಾಣ ಕೊಟ್ಟು ಹಿಂಗ್ ಹೇಳಕ್ ಬರದೇ ಇರುವಂತದ್ದು ನಿನ್ನ ಸ್ವರೂಪ ಐತೆ. ಅದಕ್ಕ ಈ ರೀತಿ ಇರುವಂತದಕ್ಕೆ ಏನ್ ಹೇಳ್ತಾರ ಅಪೂರ್ವತ ಲಿಂಗ ಅಂತ ಅನ್ಸ್ಕೊಳ್ತದ ಅಂತ ಕೂಡ ಹೇಳ್ತಾರ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತಾರ ಫಲ ಅನ್ನುವಂಥದ್ದು ಕೂಡ ಹೇಳ್ತಾರ. ಒಂದು ಬ್ರಹ್ಮವನ್ನ ತಿಳಿಯೋದ್ರಿಂದ ನೋಡ್ರಿ ಅದಕ್ಕೆ
ಒಂದು ಬ್ರಹ್ಮವನ್ನ ತಿಳಿಯೋದ್ರಿಂದ ಸರ್ವವೂ ಎಲ್ಲವೂ ತಿಳಿಯಲ್ಪಟ್ಟಿತ್ತು ಅಂತ ಹೇಳುವುದು. ಒಂದು ತಿಳ್ಕೊಂಡ್ರೆ ಎಲ್ಲವೂ ತಿಳಿದಂಗಾಗ್ಬಿಡ್ತದೆ. ಅದಕ್ಕೆ ಹೇಳ್ತಾರಲ್ಲ, ಯಾವ ರೀತಿ 64 ವಿದ್ಯೆಗಳಲ್ಲಿ ನಾವು ಬ್ರಹ್ಮಜ್ಞಾನ ಹೊಂದಿರ್ಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ ಅಂತ ಹೇಳ್ತಾರ ಮಹಾತ್ಮರು. ಎಲ್ಲ ವ್ಯರ್ಥ. ಆದ್ರ ಬ್ರಹ್ಮಜ್ಞಾನ ಒಂದು ತಿಳ್ಕೊಂಡ್ ಬಿಟ್ರೆ ಎಲ್ಲವನ್ನ ತಿಳ್ಕೊಂಡಂಗೆ. ಇಲ್ಲಿ ಕೂಡ ಏನ್ ಹೇಳ್ತಾರ, ಒಂದು ಬ್ರಹ್ಮವನ್ನ ತಿಳಿಯೋದ್ರಿಂದ ಸರ್ವವೂ ತಿಳಿತು ಅಂದ್ರ ತಿಳಿಯಲ್ಪಟ್ಟಿತಂತ ಹೇಳುವಂಥದ್ದು ಇಲ್ಲಿ ಫಲ ಅನ್ನುವಂಥದ್ದು ಲಿಂಗ. ಅಷ್ಟೊಂದು ಅದ್ಭುತವಾದಂತ ಜ್ಞಾನದಲ್ಲಿ ಇರುವಂತಹದ್ದು ಶಕ್ತಿ. ಹೆಂಗಂದ್ರ ಕೊನೆ ಮೇಲ್ಮಟ್ಟದ್ದಿದೆ, ಪೂರ್ತಿ ಮೇಲ್ಮಟ್ಟದ್ದಿ. ಇದ್ರ ಮತ್ತೆ ಮೇಲ್ಗಡೆ ಇಲ್ವೇ ಇಲ್ಲ, ಮುಂದಕ್ಕೆ ಹೋಗಕ್ ಏನ್ ಇಲ್ವೇ ಇಲ್ಲ ಜ್ಞಾನ. ಯಾಕಂದ್ರೆ ನಮ್ಮ ಸ್ವರೂಪ ತಿಳ್ಕೊಂಡ್ಮೇಲೆ ಮುಗದ ಹೋಯ್ತಲ್ರಿ. ಮುಖ್ಯವಾಗಿ ಇರುವಂತದ್ದು ನಾವು ಮನುಷ್ಯ ಕುಲ ಜನನದ ಲಾಭ. ಹೌದು, ನಾನು ಯಾರಿದ್ದೇನೆ ಅಂತ ತಿಳ್ಕೊಂಡ ಮೇಲೆ ಮುಗಿದೋಯ್ತಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನ್ ಹೇಳ್ತಾರ, ಒಂದು ಬ್ರಹ್ಮವನ್ನ ತಿಳಿಯೋದ್ರಿಂದ ಇಲ್ಲಿ ಎಲ್ಲವನ್ನ ತಿಳಿಯಲ್ಪಟ್ಟಿತಂತ ತಿಳಿಯುವಂಥದ್ದು ಅದು ಫಲಲಿಂಗ ಅಂತ. ಫಲ ಅನ್ನುವಂಥದ್ದು ಲಿಂಗ ಅನ್ಸ್ಕೊಳ್ತದ. ಅಂದ್ರ ಮಣ್ಣನ್ನ ತಿಳಿದ್ರ ಕಾರ್ಯಗಳಾದಂಥದ್ದು ಯಾವ್ದು, ಘಟ ಎಲ್ಲ ಪ್ರತಿಯೊಂದು ತಿಳ್ಕೊಂಡಂಗ ಆಗ್ತದ. ಅದಕ್ಕೆ ಬಂಗಾರ ಒಂದನ್ನ ತಿಳಿದ್ರ ಅದ್ರ ಕಾರ್ಯಗಳಾದಂಥವು ಎಲ್ಲಾನು, ಬಳಿ ಆಗಿರ್ಬೋದು, ಸರ ಆಗಿರ್ಬೋದು, ಎಲ್ಲವನ್ನ ತಿಳ್ಕೊಂಡಾಗ್ತದ. ಬಂಗಾರ ಒಂದು ಇದು ಬಂಗಾರ ಅಂತ ತಿಳ್ಕೊಂಡ್ರ ಅವೆಲ್ಲವನ್ನ ತಿಳ್ಕೊಂಡಂಗ ಆಗ್ತದ. ಅದ್ರಂಗ ಈ ಜಗತ್ತಿಗೆ ಕಾರಣವಾದಂಥದ್ದು, ಜಗತ್ತಿಗೆ, ಯಾಕಂದ್ರೆ ಈ ಜಗತ್ತಿನ ಕಾರ್ಯರೂಪ ಭಗವಂತನ ಪರಬ್ರಹ್ಮನ ಒಂದು ಕಾರ್ಯರೂಪ ಆದಂಥದ್ದು, ಪರಮಾತ್ಮನ ಕಾರ್ಯರೂಪವಾದಂಥದ್ದು ಈ ಜಗತ್ತು. ಈ ಕಾರ್ಯವನ್ನೇ ನೋಡಿ ನಾವು ಎಷ್ಟೇ ಹೋಗ್ಬಿಟ್ರೆ ಅದು ಜಗತ್ತಿಗೆ ಕಾರಣವಾಗಿರುವಂತದ್ದು ಪರಬ್ರಹ್ಮ, ಆ ಸದ್ರೂಪ ಬ್ರಹ್ಮ. ಸದ್ರೂಪ ಅಂದ್ರೆ ಎಲ್ಲಾ ಕಡೆ ತುಂಬಿದ, ಅಣುರೇಣು ತೃಣ ಕಷ್ಟದಲ್ಲಿ. ಅದಕ್ಕೆ ಹೇಳ್ತಾರೆ ಏಕದೇವ ಸರ್ವಭೂತೇಶು ಗೂಢ. ಒಬ್ಬ ದೇವ ಎಲ್ಲಾ ಕಡೆ ತುಂಬಿಬಿಟ್ಟಿದ್ದಾನೆ. ಒಬ್ಬನಿಗೆ ನಾಮ ರೂಪಗಳು ಹಲವಾರು ಇರುವಂತದ್ದು, ಒಬ್ಬನೇ ಇರುವಂತ ಆತಗ್ ನಾನಾ ರೀತಿಯಿಂದ ಅವ್ರವ್ರ ಭಾವನೆಗಳಿಗೆ ಬಂದಂಗ ಅವ್ರವ್ರ ಹೆಸರುಗಳನ್ನ ಇಟ್ಕೊಂಡ್ಬಿಟ್ರು, ಅಲ್ಲಿ ನಾಮರೂಪಗಳಿಂದ ನೋಡ್ಕೊಂಡ್ಬಿಟ್ರು. ಹಂಗಾಗಿ ಇಲ್ಲಿ ಕೂಡ ಹೇಳ್ತಾರ, ಈ ಜಗತ್ತಿಗೆ ಕಾರಣವಾಗಿರುವಂತ ಸದ್ರೂಪವಾಗಿರುವಂತ ಬ್ರಹ್ಮ ಯಾರು ಅಂತಂದ್ರೆ ಒಂದನ್ನ ತಿಳಿದ್ರ ಅಂದ್ರ ಎಲ್ಲವೂ ತಿಳಿದಂಗ. ಆ ಬ್ರಹ್ಮನೊಂದು ತಿಳ್ಕೊಂಡ್ಬಿಟ್ರ ಎಲ್ಲವೂ ತಿಳ್ಕೊಂಡಂಗ. ಸರ್ವವು ಬ್ರಹ್ಮಮಯನೇ. ಇಲ್ಲಿ ಯಾವ ರೀತಿ ನೆರೆ ಹಾವಳಿ ಬಂದಾಗ ನೋಡ್ರಿ, ಮೊದಲು ನೋಡಿದ್ರೆ ನಾಮ ರೂಪಗಳು ಬಹಳಷ್ಟು, ಆ ಮನುಷ್ಯರು ಬೇರೆ ಈ ಮನುಷ್ಯರು ಬೇರೆ, ಆ ವಸ್ತುಗಳು ಬೇರೆ ಈ ವಸ್ತುಗಳು ಬೇರೆ, ಆ ಮನೆ ಬೇರೆ ಈ ಮನೆ ಬೇರೆ, ಆ ಮಠ ಈ ಮಠ ಅಂತ ಎಲ್ಲಾನು ಭಿನ್ನವಾಗಿ ನೋಡ್ತಾ ಇದ್ದೀವಿ. ಯಾವಾಗ ನೆರೆ ಹಾವಳಿ ನೀರ್ ಬಂದು ಆವರ್ಸ್ಕೊಂಡ್ ಬಿಡ್ತು, ಎಲ್ಲ ಏನಾಯ್ತು, ಬರೇ ನೀರ ಎಲ್ಲಿ ಕಂಡ್ರೆ ಬರೀ ನೀರ್ ಕಾಣಕತ್ತೀವ್ರಿ. ಯಾಕಂದ್ರೆ ನಾವ್ ಎದುರುಗಡೆ ನೋಡಿಲ್ಲ, ಟಿವಿಯಲ್ಲಿ ನೋಡ್ತೀವಲ್ಲ, ಎಲ್ಲ ನಾಮ ರೂಪದಿಂದ ಕೂಡಿದಂತ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಮನೆಗಳಾಗಿರ್ಬೋದು, ಮಠಗಳಾಗಿ ಎಲ್ಲ ನೀರ್ ತುಂಬ್ಕೊಂಡು ಬಿಡ್ತು. ಎಲ್ಲ ಏನಾಯ್ತು, ಎಲ್ಲ ನೀರ್ ಹೆಂಗ್ ತುಂಬ್ಕೊಂತು. ಹಂಗ ತಿಳಿದಂತ ಜ್ಞಾನ ಆದ್ಮೇಲೆ ಸರ್ವವು ಬ್ರಹ್ಮಮಯ ಅಂತ ಕಾಣಕ್ ಶುರು ಆಗಿಬಿಡ್ತದೆ ಈ ಜಗತ್ತು. ಆ ರೀತಿ ಆಗುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಇದು ಏನ್ ಹೇಳ್ತಾರೆ, ಈ ರೀತಿ ಹೇಳುವಂಥದ್ದು ಏನದ ಫಲ ಅಂತನ್ನುವಂಥದ್ದು, ಇದು ಒಂದು ಲಿಂಗ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಈ ಪ್ರತ್ಯೇಗಾತ್ಮ ಸ್ವರೂಪವಾದಂತಹ ಈ ನಿರ್ವಿಕಾರ ಬ್ರಹ್ಮ ಏನು ಅಂತಂದ್ರ ಇಲ್ಲಿ ಕೂಡ ಹೇಳ್ತಾರ. ಈ ಸೃಷ್ಟಿ ಮತ್ತೆ ಸ್ಥಿತಿ, ಆಮೇಲೆ ಈ ಯಾವುದು ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವು, ಈಗ ಯಾಕಂತಂದ್ರ ಇವೆಲ್ಲವೂ ಮಾಡಿದೆ, ಈ ಪಂಚ ಕೃತ್ಯಗಳನ್ನ ಮಾಡಿದೆ ಅನ್ನುವಂಥ, ಈಗ ಏನಂತಂದ್ರ ಕರ್ತೃತ್ವವನ್ನ ಹೇಳುವಂಥದ್ದು ಅರ್ಥವಾದ ಅಂತ ಹೇಳಿಸ್ಕೊಳ್ತದ. ಅದು ಯಾವ ರೀತಿ ಸೃಷ್ಟಿ ಸ್ಥಿತಿ ಮತ್ತೆ ಸಂಹಾರ ಉತ್ಪತ್ತಿ ನೇಮ ಅನ್ನುವಂಥದ್ದು, ಇವೆಲ್ಲ ಪಂಚಕೃತ್ಯಗಳನ್ನ ನಾನು ಮಾಡಿದೆ ಕರ್ತೃತ್ವ ಅಂತ ಹೇಳುವಂಥದ್ದೇ ಅರ್ಥವಾದ ಅಂತ ಇದು ಕೂಡ ಲಿಂಗ ಅನ್ಸ್ಕೊಳ್ತದ ಅಂತ ಕೂಡ ಹೇಳ್ತಾರೆ. ಇದೊಂದು, ಯಾಕಂದ್ರ ಬ್ರಹ್ಮ, ಇದೊಂದು ಬ್ರಹ್ಮ ಏನಾದ್ರೂ ಮಾಡ್ಬೋದು, ಇಲ್ಲದ್ದು ಏನಾದ್ರೂ ಮಾಡಿದೆ ಅಂತ ಅನ್ನುವಂಥ ಭಾವ, ಇದ್ದದ್ದನ್ನು ಮಾಡಿದೆ ಅಂತ ಅನ್ನುವಂಥದ್ದು. ಯಾಕಂತಂದ್ರೆ ಈ ರೀತಿ ಇಲ್ಲಿ ಏನಾಗ್ತದ ಅಂತಂದ್ರೆ ಅರ್ಥವಾದ ಲಿಂಗ ಅಂತ ಅನ್ಸ್ಕೊಳತ್ತದ, ಇರುವಂಥದ್ದೇ. ಇದ್ದದ್ದನ್ನ ಹೇಳುವಂಥದ್ದು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನುವಂಥದ್ದು. ಅದಕ್ಕೆ ಈ ರೀತಿ ಅದ್ವೈತವನ್ನ ಸ್ತುತಿಸುತ್ತಾ ಈ ಏನಂತಂದ್ರ ದ್ವೈತವನ್ನ ಬಿಡುವಂಥದ್ದು, ನೀನ್ ಬೇರೆ ನಾನ್ ಬೇರೆ ಅನ್ನುವಂಥದ್ದು. ಅದ್ವೈತವನ್ನ ಅಂದ್ರೆ ಒಬ್ನೇ, ಪರಬ್ರಹ್ಮ ಸ್ವರೂಪ ಒಬ್ನೇ, ಆದ್ರ
ದ್ವೈತ ಅನ್ನುವಂಥದ್ದು ನೀನ್ ಬೇರೆ ನಾನು ಬೇರೆ, ಅದು ಬೇರೆ ಇದು ಬೇರೆ. ಯಾವಾಗ ದ್ವೈತ ಭಾವ ಐತಂದ್ರೆ ದುಃಖಕ್ಕಿದ್ದಾರೆ. ಅದ್ವೈತ ಅಂದಾಗ ಎಲ್ಲವೂ ನಾನೇ, ನನ್ನ ಸ್ವರೂಪನೇ. ಅಲ್ಲಿ ಮಟ್ಟ ಹೋದಾಗ ಅಲ್ಲಿ ನಿನಗೆ ದುಃಖನೇ ಇಲ್ಲ. ಅದಕ್ಕೆ ಹೇಳ್ತಾರ ಆಶೆ ಎಳ್ದವನು ಈಶೆ ಆಗ್ತಾನ. ಇದೆಲ್ಲ ಮಾಡ್ತಾ ಬಂದಾಗ 14 ಲೋಕಗಳ ಹೊಡೆಯ ಆಯ್ತ. ಈ ಭಾವಕ್ ಬಂದ ಯಾವ ಒಂದು ಜೀವನ್ಮುಕ್ತ ಜ್ಞಾನಿ ಹೆಂಗಿರ್ತಾನಂದ್ರ ಎಲ್ಲಕ್ಕೂ ತನ್ನ ಸ್ವರೂಪ ಎಲ್ಲಾನು ತುಂಬಿದಂತ ತನ್ನ ಸ್ವರೂಪ ತನ್ನೊಳಗೆ ಅಡಿಗೆದ. ಈ ಶಿವ ಜೀವ ಜಗತ್ ಎಲ್ಲಿ ಅಡಿಗೆದ? ತನ್ನೊಳಗೆ ಅಡಿಗೆದ. ತಾನೇ ತಿಳ್ಕೊಂಡ್ರೆ ಎಲ್ಲದಕ್ಕೂ ಅಧಿಪತಿ ತಾನೇ ನೋಡ್ರಿ. ಬೇರೆ ಇಲ್ಲಿ ಏನಿಲ್ಲ, ಬೇರೆ ಅದೈತೆ ಇದೈತೆ ಅನ್ನುವಂಥದಕ್ಕೆ ಅವಕಾಶ ಇಲ್ವೇ ಇಲ್ಲ. ಅದೇ ರೀತಿ ಕೂಡ ಈ ರೀತಿ ತಿಳ್ಕೊಳ್ಳುವಂಥದ್ದು ಅರ್ಥವಾದ ಲಿಂಗ ಅಂತ ಕೂಡ ಹೇಳಿಸ್ಕೊಳ್ತದ. ಯಾಕಂತಂದ್ರ ಇಲ್ಲಿ ಕೂಡ ಉಪಪತ್ತಿ ಲಿಂಗ ಅಂತಂದ್ರು ಕೂಡ ಈ ಘಟಕ ಅಂತಂದ್ರ ಈ ಘಟ ಮಾಡ್ಬೇಕಾದ್ರೆ ಏನ್ ಕಾರಣ ಆಗ್ತದ? ಅದಕ್ಕಂದ್ರೆ ಮಣ್ಣೆ ಕಾರಣ ಆಗ್ತದ. ಅದಕ್ಕ ಮತ್ತೆ ಜೇಡ್ರ ಹುಳು ಆ ಜಾಲ ಮಾಡ್ಬೇಕಾದ್ರೆ ಅದು ಜೇಡ್ರ ಹುಳ ಉಪದಾನ ಕಾರಣ ಆಗ್ತದ. ಅಂದ್ರ ಅದು ತನ್ನ ಜೊಲ್ಲಿನಿಂದನೇ ಆ ಜೇಡ್ರ ಹುಳು ತನ್ನ ಏನು ಬಲೆಯನ್ನ ಹೆಣದಿರ್ತದ. ಅದಕ್ಕೆ ಈ ಜಗತ್ತಿಗೆ ಯಾವುದು ಅಂತಂದ್ರೆ ಈ ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿರುವಂಥದ್ದು. ಈ ರೀತಿಯಾಗಿ ಹೇಳುವಂಥದ್ದು ಯಾವ್ದಂದ್ರೆ ಉಪಪತ್ತಿ ಅನ್ನುವಂಥದ್ದು ಲಿಂಗ ಅಂತ ಅನ್ಸ್ಕೊಳತ್ತದ. ಇವ 6 ಲಿಂಗಗಳು ನೋಡ್ರಿ. ಇವ 6 ಲಿಂಗಗಳು ಬಹಳಷ್ಟು ಇದನ್ನ ವಿಚಾರ ಮಾಡಿ ಇದೇ ಪ್ರಕಾರ ಹೋದ್ರೆ ಸ್ವರೂಪವನ್ನ ನಾವು, ಯಾಕಂದ್ರ ಈ 6 ಲಿಂಗಗಳನ್ನ ವಿಚಾರ ಮಾಡಿ ನೋಡಿದ್ದೆ ಆದ್ರ ಇದು ಶಿವ ಮತ್ತೆ ಜೀವ ಅನ್ನುವಂಥದ್ದಾಗಿರ್ಬೋದು. ಜೀವಾತ್ಮ ಪರಮಾತ್ಮರು ಬೇರೆ ಅಲ್ಲ, ಒಬ್ಬನೇ ಇರುವಂಥದ್ದು. ಜೀವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಇಲ್ಲಿ ಈ ರೀತಿ ಯಾಕಂತಾರ 6 ಲಿಂಗಗಳ ಏನ್ ಹೇಳಿದಾರ ಇದನ್ನ ವಿಚಾರ ಮಾಡಿ ನೋಡಿದ್ದೆ ಆದ್ರ ನೀನು ಜೀವಾತ್ಮ ಮತ್ತ ಪರಮಾತ್ಮ ಬೇರೆ ಅಲ್ಲ ಅನ್ನುವಂತ ಒಂದು ತಾತ್ಪರ್ಯ ನಿನಗ್ ದೃಢ ಆಗ್ತದ ಅಂತ ಹೇಳ್ತಾರ. ಈ ರೀತಿ ಮಾಡಿದ್ದೆ ಆದ್ರೆ ನಿನ್ಗೇನಾಗ್ತದ? ಅಲ್ಲಿ ದೃಢ ಆಗ್ತದ. ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಈ ರೀತಿ ಇದೆಲ್ಲಕ್ಕೂ ಈ ಅರ್ಥ, ಯಾಕಂತಂದ್ರ ಈ ಅರ್ಥ ನೋಡ್ರಿ, ಈ ಅರ್ಥವೇ ಸರ್ವಕ್ಕೂ ಶ್ರೇಷ್ಠವಾಗಿರುವಂತದ್ದು ಅಂತ ಹೇಳ್ತಾರ ಅವರು. ಯಾಕಂದ್ರೆ ಈ ಅರ್ಥವನ್ನ ನಿಶ್ಚಯ ಮಾಡುವಂಥದ್ದಕ್ಕೆ ಏನ್ ಹೇಳ್ತಾರ ಅವರು? ಶ್ರವಣ ಅಂತ ಕೂಡ ಹೇಳ್ತಾರೆ. ಈ ರೀತಿ ಷಡ್ಲಿಂಗ ಪೂರ್ವಕವಾಗಿ ಇದನ್ನ ತಿಳಿಯುವಂಥದ್ದಕ್ಕ ಇದು, ಯಾಕಂದ್ರೆ ಶಿವ ಬೇರೆ ಅಲ್ಲ ಜೀವ ಬೇರೆ ಅಲ್ಲ ಅನ್ನುವಂಥದ್ದು ತಿಳಿಯುವಂಥದ್ದು ಇದಕ್ಕ ಶ್ರವಣ ಅಂತ ಕೂಡ ಹೇಳ್ತಾರ. ಯಾವ ರೀತಿ ಅಂತಂದ್ರೆ ಇದು ಹೆಂಗಂತಂದ್ರೆ ಈ ಶ್ರವಣದಿಂದ ಅಂತಂದ್ರ ಈಗ ಎಷ್ಟೋ ಜನ್ಮದಿಂದ ನಾವು ಹುಟ್ಟಿ ಬಂದಿದೀವಿ ಅಂತಂದ್ರ ನಾನು ಯಾರಿದ್ದೀನಂತ ತಿಳಿಲಿಕ್ಕೆ ಅವಕಾಶನೇ ಮಾಡಿಕೊಟ್ಟಲ್ಲ ಯಾವ್ದು? ನನ್ನಲ್ಲಿರುವಂತ ಅಜ್ಞಾನ. ನಾನು ಯಾರು ಇದ್ದೀನಿ ಅನ್ನುವಂಥದ್ದು ಅವಕಾಶ ಮಾಡಿ ಕೊಟ್ಟೇ ಇಲ್ಲ. ಇವಾಗ ಏನ್ ಹೇಳ್ತಾರ? ಈ ಶ್ರವಣದಿಂದ ನಾವ್ ಯಾವಾಗ ಈ ಶ್ರವಣವನ್ನ ಗುರು ಹೇಳಿದಂತ ವಾಕ್ಯಗಳನ್ನ ಷಡ್ಲಿಂಗ ಪೂರ್ವಕವಾಗಿ ನಾವ್ ಯಾವಾಗ ಈ ಶ್ರವಣ ಮಾಡ್ತಾ ಬರ್ತೀವಿ ಆವಾಗ ಮೂಲ ಅಜ್ಞಾನ ನಾಶ ಆಗ್ತದೆ. ಮೂಲ ಅಜ್ಞಾನ ಅಂದ್ರ ನಾನು ಯಾರಿದ್ದೀನಂತ ಮರ್ತಿದ್ದೀನಲ್ಲ, ಆದ್ರ ಮೂಲ ಅಜ್ಞಾನ ಅನ್ನುವಂಥದ್ದು ನಾಶ ಆಗಿ ಅಲ್ಲಿ ಜ್ಞಾನ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಯಾವಾಗ ನನ್ನ ಸ್ವರೂಪವನ್ನ ತಿಳ್ಕೊಂಡೆ ಅಂತಂದಾಗ ಅವಾಗ ಮೂಲ ಅಜ್ಞಾನ ನಾಶ ಆಗ್ತದೆ. ಅಲ್ಲಿವರೆಗೂ ಇದು ನಾಶ ಆಗಂಗಿಲ್ಲ. ಈ ರೀತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಹೇಳ್ತಾರ. ಮತ್ತೆ ಇಲ್ಲಿ ಕೂಡ ಈಗ ಸಮಯ ಆಯ್ತು ಅಂತ ಅನ್ಕೋತೀನಿ. 2ನೇ ನುಡಿಯಲ್ಲಿ ಕೂಡ ಮನನ, ಯಾಕಂದ್ರೆ ಮನನ ಮಾಡೋದ್ರಿಂದ, ಶ್ರವಣ ಮಾಡೋದ್ರಿಂದ ಅಜ್ಞಾನ ನಿವೃತ್ತಿ ಆಗ್ತದೆ. ನಾನು ಯಾರಿದ್ದೀನಿ ಅನ್ನುವಂಥದ್ದು ಏನಾದ ಅಜ್ಞಾನ ಅನ್ನುವಂಥದ್ದು ಅಲ್ಲಿ ನಿವೃತ್ತಿ ಆಗ್ತದ. ಆಮೇಲೆ ಮನನ ಮಾಡೋದ್ರಿಂದ ಸಂಶಯ ನಿವೃತ್ತಿ ಆಗ್ತದೆ. ಇವೆಲ್ಲ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿರುವಂತ ಅಜ್ಞಾನ ಅನ್ನುವಂಥದ್ದು, ಸಂಶಯ ಅನ್ನುವಂಥದ್ದು, ವಿಪರೀತ ಭಾವ ಅನ್ನುವಂಥದ್ದು ಇವನ್ನ ಮುಖ್ಯವಾಗಿ ಕಳ್ಕೊಂಡಾಗ ಮಾತ್ರ ನಮ್ಮ ಸ್ವರೂಪದ ಜ್ಞಾನ ನಮಗಾಗ್ತದ. ಅಲ್ಲಿಯ ಮಠ ಸಾಧ್ಯನೇ ಇಲ್ಲ. ಹಂಗಾಗಿ ಮಹಾತ್ಮರು ಬಹಳಷ್ಟು ವಿಚಾರಗಳನ್ನ ನಮ್ಗೆ ಹೇಳಿದಾರ. ಮನನದಿಂದ ಏನಾಗ್ತದ? ಸಂಶಯವನ್ನ ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಶ್ರವಣದಿಂದ ಅಜ್ಞಾನ ನಿವೃತ್ತಿ ಆಯ್ತು ಅಂದಾಗ ಮನನದಿಂದ ಮನಸ್ಸಿನಲ್ಲಿ ಇನ್ನೂ ಸಂಶಯಗಳು ಉಳ್ಕೊಂಡಿರ್ತಾವ. ಆ ಸಂಶಯಗಳು ನಿವೃತ್ತಿ ಆಗ್ತಾವ. ಎದರಿಂದ ಅಂದ್ರ ಮನನದಿಂದ ಅನ್ನುವಂಥದ್ದು ವಿಚಾರ ಮತ್ತೆ ನೋಡೋಣ ಮುಂದೆ. ಒಂದೆರಡು ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.